ಅವರೆಲ್ಲ ಹೋದ್ಮೇಲೆ ನೀವು ಸ್ವಲ್ಪ ಜನ ಇರ್ತೀರಿ, 3-4 ಜನ ಇರ್ತೀರಿ, ಅದಕ್ಕೆ ಕ್ಲಾಸ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿ. ಆವಾಗ ಇವು ಯಾಕೋ ನಮ್ಮ ಡಾಕ್ಟರ್ಗಳು ತಗೋರಿ ಒಂದು 5 ಮಂದಿ ಆಗ್ತಾರೆ ಅದಕ್ಕೆ ಹಿಮ್ಮೇಗಿಕ್ಕೆ ಬಂದಿದ್ದು ಆಯ್ತು ಒಂದಿನ ಕೇಳಿದೆ ಮತ್ತೆ ತಕ್ಷಣ 5 ಮಿನಿಟ್ ಚೇಂಜ್ ಆಗುತ್ತೆ. ಬಂದಿರಲ್ಲ ಇವತ್ತು ಒಂದು ವಿರಳಾತಿ ವಿರಳ, ಸರಳಾತಿ ಸರಳ, ಅತ್ಯಂತ ಅಪ್ರತಿಮವಾದಂಥ ಒಂದು ತಂತ್ರವನ್ನು ನಿಮ್ಗೆ ಹೇಳ್ಕೊಡ್ತೀನಿ ಹೆಂಗೆ. ಯಾಕಂದ್ರೆ ನಾನು ಇವತ್ತು ಒಂದು ವಿಡಿಯೋ ಮಾಡಬೇಕಾಗಿತ್ತು, ನಿಮ್ಮ ಎದುರಿಗೆ ಲೈವ್ ಆಗಿ ಅದನ್ನು ತೋರಿಸಿ ಅದನ್ನು ಹೆಂಗೆ ಬಳಕೆ ಮಾಡ್ಕೋಬೇಕು ಅಂತ. ಯಾಕೆ ನನಗದು ಪ್ರೇರಣೆ ಬಂತು ಅನ್ನೋದಕ್ಕೆ ಇವತ್ತು ಬೆಳಿಗ್ಗೆ ನಮ್ಮ ಯಾತಕ್ಕೋ ಏನೋ ಒಂದು 10 ಕಾರಣಗಳಿಂದ ಅತ್ಯಂತ ಹತ್ತಿರ ಆಗ್ಯಾನಪ್ಪ ಸ್ಟೂಡೆಂಟ್, ಯೋಗ ಸ್ಟೂಡೆಂಟ್. ಅವ ತನ್ನ ಮನೆತನದ ಒಂದು ಸಮಸ್ಯೆ ಅಂತ ಹೋಗ್ಬೋದು, ಅದಕ್ಕೆ ನನಗೆ ಈ ವಿಡಿಯೋ ಮಾಡ್ಬೇಕಂತ ಪ್ರೇರೇಪಣೆ ಅಂತ ಅವನ ಸಮಸ್ಯೆ ಕೇಳಿ. ಏನಪ್ಪ ಸಮಸ್ಯೆ? ಅದೊಂದು ಸುಂದರವಾದ ಸಂಸಾರ, 4 ಮಂದಿ ಅದ ಮನೆಯಾಗ, 2 ಮಕ್ಕಳು ಗಂಡ ಹೆಂಡತಿ. ಹೌದಾ? ಬಹಳ ಚಂದ ಸಂಸಾರ. ಇದ್ದಕ್ಕಿದ್ದಂತೆ ಅವ್ರ ಚಿಕ್ಕಪ್ಪನ ಮಕ್ಕಳು ಯಾರೆಲ್ಲ ಬರ್ತಿರ್ತಾರ ಹೋಗ್ತಿರ್ತಾರ. ಈ ಸುಂದರ ಸಂಸಾರ ಒಡೆದು ಹಾಕ್ಲಿಕ್ಕೆ ಅವ್ರ ಅಪ್ಪನಿಗೆ ಹೊಟ್ಟೆ ಮದ್ದು ಹಾಕ್ಬಿಟ್ಟ. ಮದ್ದು ಹಾಕೋದು ಕೇಳಿದಿಲ್ಲ? ಮದ್ದಂದ್ರೆ ಮತ್ತೇನಲ್ಲ, ಒಂದಿಷ್ಟು ಈ ಯಂತ್ರ ಮಂತ್ರ ತಂತ್ರದೊಳಗ ಕ್ರಿಯೆಗಳು ಬರ್ತಾವ. ಇದನ್ನ ನೀವು ತಿಳ್ಕೊಂಡಿರ್ಲೇಬೇಕು. ಯಾಕಂದ್ರೆ ನಿಮ್ಗೆ ಅರಿವಾಗದ ಹಾಗೆ ಯಾರೋ ನಿಮ್ಗೆ ವೈರಿಗಳು, ಹಿತಶತ್ರುಗಳು, ನಿಮ್ಮನ್ನು ಕಂಡ್ರೆ ಆಗದವರು, ನಿಮ್ಮ ಏಳಿಗೆ ಕಂಡ್ರೆ ಕರಗುವವರು, ನಿಮಗೆ ಹಿಂದೆ ಬೆನ್ನ ಚೂರಿ ಹಾಕುವವರು ಇದ್ದೇ ಇರ್ತಾರೆ. ಒಂದು 500 ರೂಪಾಯಿ ಕೊಟ್ರಪ್ಪ, ಯಾವನೋ ಸುಡುಗಾಡು ತಾಂತ್ರಿಕ ಅಂತ ಪಟ್ಟ ಕಟ್ಕೊಂಡಾವ, ಬೋರ್ಡ್ ಹಚ್ಕೊಂಡಾವ, ಒಂದೇನೋ ಹೇಳ್ತಾನ, ಅವ್ರು ಮಾಡ್ತಾರ. ಆದ್ರ ಬರೀ 500 ರೂಪಾಯಿಕ ಬರೀ ಒಂದಿಷ್ಟು ವೈರತ್ವಕ್ಕೆ ಆ ಇಡೀ ಕುಟುಂಬನ ಹಾಳಾಗುತ್ತೆ. ಸೊ ಅವರಪ್ಪನಿಗೆ ಮದ್ದು ಹಾಕ್ಬಿಟ್ಟಾಗ ಇಮ್ಮಿಡಿಯೇಟ್ಲಿ ಚೇಂಜ್ ಆಗ್ಯಾನ ಅವರಪ್ಪ. ಇವ್ರ ಕಂಡು ಒಟ್ಟಾಗೋದಿಲ್ಲ. ಎಂತ ಚಂದ ಸುಂದರ ಸಂಸಾರ, ಅನು ತನು ಕೇಳಾವ, ಪ್ರೀತಿ ಮಾಡಾವ, ತಂತಂದ್ ಹಾಕಾವ, ಇಮಿಡಿಯೇಟ್ಲಿ ಚೇಂಜ್. ಇವ್ರ ಕಂಡು ಮೈಗಳು ಹೊರನವ್ರ ಅವರ ಸಂಬಂಧಿಗಳನ್ನ ಕಂಡ್ರೆ ಇದನ್ ಮಾಡುದು. ಹಿಂಗೆ ನಾ ಎಲ್ಲ ಕೇಳಿದ ಮೇಲೆ ಅದು ಮದ್ದು ಹಾಕಿದ್ದನ್ನು ಪ್ರೂವ್ ಆಯ್ತು. ಹೌದಾ? ಏನು ಅವ ಏನ್ ಮಾಡ್ತಿದ್ ಖಬರೇ ಇಲ್ಲ ಅವನಿಗೆ. ನಿಮಗೆ ಹೇಳ್ಬೇಕಂದ್ರ ಇದು ತಲೆತಲಾಂತರ ನಡೆದು ಬಂದತ್ತೆ. ಈಗ ಕಮ್ಮಿ ಆಗ್ಯದ, ಮತ್ತೆ ಮೊದಲ ಕಾಲ ಭಯಂಕರ ಇತ್ತು ಮಾಡಿಸೋದು. ಹೌದಾ? ಸ್ವತಃ ನಮ್ಮ ತಂದೆಗೆ ಮಾಡಿದ್ವಿ. ನನ್ನ ತಂದೆಗೆ ನಾನು 11 ವರ್ಷ ಇದ್ದಾಗ ಹೊಟ್ಟೆ ಮದ್ದು ಹಾಕ್ಬಿಟ್ಟಾರ. ಹುಚ್ಚರಾಗಿ ಅಡವಿ ಹಾಕೊಂಡು 1.5 ತಿಂಗಳ ಮನಿ ಬಿಟ್ಟು ಎಲ್ಲಿ ನಾವು ಹುಡುಕ್ಬೇಕು, ಮನೆ ಕರ್ಕೊಂಡ್ಬರ್ಬೇಕು, ಮತ್ ಹೋಗುದು. ನಮಗ ಮಂದಿ ಮುಂದೆ ಇದು ಮಾಡಕ್ ಕೇಳಕ್ ನಾಚಿಗೆ, ಸಂಬಂಧಿಗಳ ಮುಂದ ನಮ್ಮ ತಂದೆ ಹಿಂಗದಾರ ಹೇಳಿ ನಾಚಿಕೆ. ಎಲ್ಲಿ ಬೇಕಾದ್ರೆ ಅಡ್ಡಾಡ್ತಿದ್ವಿ. ಈ ಎಷ್ಟೋ ಮಂದಿ ನಮ್ ಗುಳೆ ಬಿಡ್ದಾಗನ ಅದಾರ. ಎಷ್ಟೋ ಮಂದಿ ಯಾರೋ ವೈರತ್ವದಿಂದ ಮದ್ದು ಹಾಕಿದ್ದಕ್ಕ ಹುಚ್ಚರಾಗಿ ಭ್ರಮಾಧೀನರಾಗಿ ಅಡ್ಡಾಡ್ತಾರೆ. ಏನ್ ಮಾತಾಡ್ತೀನಿ ಖಬರಿಲ್ಲ, ಎಲ್ಲಿ ಅದರ ಖಬರಿಲ್ಲ, ಹೊಟ್ಟೆ ಸುತ್ತ ಖಬರಿಲ್ಲ. ಹೊಟ್ಟೆ ಕ್ಷುಲ್ಲಕ ಕಾರಣ. ಮತ್ ಈ ಮಂದಿ ಯಾರನ್ನೇ ಬಿಡುದಿಲ್ರಿ. ಹಿಂಗ ಮಾಡುವವರು ಹಿತಶತ್ರುಗಳದಾರ ನಿಮ್ ಕೂಡ. ಅವ್ರು ಎದಕ್ ಮಾಡ್ತಾರಪ್ಪ? ನೀವು ಚಲೋ ಬಟ್ಟೆ ಹಾಕೊಂಡ್ರೆ ಕಂಡ್ಬಿಡ್ತಾರ ಅವ್ರು. ನಿಮ್ಮ ಸಂಸಾರ ಚಲೋ ಐತಂತ ಕಂಡ್ಬಿಡ್ತಾರ ಅವ್ರು. ನಿಮ್ ಮಕ್ಕಳಿಗೆ ಚಲೋ ಹುದ್ದೆ ಸಿಕ್ತು, ಗಳಸಾಗತ್ಯಾರ ಕಂಡು ಬಿಡ್ತಾರ. ಚಲೋ ಮನಿ ಕಟ್ಟಿದ್ರಿ ಕಂಡು ಬಿಡ್ತಾರ. ಚಲೋ ಕಾರ್ ತಗೊಂಡ್ರಿ ಕಂಡು ಬಿಡ್ತಾರ. ನಿಮ್ ವ್ಯಾಪಾರ ಚಲೋ ನೋಡತ್ತಿ ಕಂಡು ಬಿಡ್ತಾರ. ಏನೋ ಒಂದು ಕಿತಿಬಿ ಹಾಕ್ಬಿಡ್ತಾರೆ. ಫಸ್ಟ್ ನಿಮ್ಮನ್ನ ಇದನ್ನ ಮಾಡ್ತಾರ. ಏನ್ ಮಾಡ್ತಾರಪ್ಪ? ಇದು ಸ್ವಾಮಿಗಳಿಗೆ ಸೇರಿಸಿ ಬಿಡುದಿಲ್ಲ. ಸ್ವಾಮಿಗಳಿಗೆ ಸ್ವಾಮಿಗಳ ವೈರಿ ಅಂತಾರ, ಗೌಡರಿಗೆ ಗೌಡಿನ ವೈರಿ, ಗುರುಗಳಿಗೆ ಗುರುಗಳೇ ವೈರಿ, ಜಂಗಮರಿಗೆ ವೈರಿ, ಲಿಂಗಾಯತರೇ ವೈರಿ. ಅವ್ರವ್ರಿಗೆ ಹೌದಾ? ಅವ್ರವ್ರಿಗೆ ಹಿಂದ ಹಿತಶತ್ರುಗಳು ಅದಾರ.
ಹೆಂಗ ಕೊಡಲಿಯ ಕಾವು ಕುಲಕ್ಕೆ ಮೃತ್ಯು ಅಂತ ಹೇಳ್ತಾರಲ್ಲ, ನಮ್ಮವರೇ ನಮ್ಮನ್ನ ಹಿಂದ್ಗಡೆ ಮಾಡೋದು. ಅದಕ್ಕೆ ಒಂದು ಗಾದೆ ಮಾತು ಬರ್ತದೆ, ಒಂದು ಸುಭಾಷಿತ ಬರ್ತದೆ. ಏನು ಬರ್ತದಪ್ಪ? दुश्मनों ने तो दुश्मनी की है, दुश्मनों ने तो दुश्मनी की है, मगर हमारे लोगों ने क्या कमी की हो. ಅರ್ಥ ಆತನೇ? ವೈರಿಗಳದಾರ, ವೈರತ್ವ ಮಾಡ್ತಾರ, ಹಿಂಗೆಲ್ಲ ಮಾಡ್ತಾರ, ಮಾಟ ಮಾಡಿಸೋದು ಮದ್ದು ಹಾಕುದು ಮಾಡ್ತಾರ, ವೈರಿಗಳು ಮಾಡ್ತಾರ. ಆದ್ರೆ ನಮ್ಮವ್ರು ನಮಗೇನ್ ಕಡಿಮೆ ಮಾಡಿ ಕೆಟ್ಟ ಮಾಡ್ಯಾರ? ನಿಮಗೆ ಮಾಟ ಮಂತ್ರ ಮಾಡಿಸೋರು, ನಿಮಗೆ ಏಳಿಗೆ ಕಂಡು ಕರಗುವವರು ನಿಮ್ಮವರೇ, ನಿಮ್ಮವರೇ. ನಂಬುದಿಲ್ಲ ನೀವು. ಯಾಕೆ ಎಲ್ಲಿ ಬಿಟ್ಟು ನಂಬುದಿಲ್ಲಪ್ಪ? ನಿಮ್ಗೆ ಏನು ಕೆಟ್ಟದಾಗ್ಬಿಟ್ಟು ನಂಬುದಿಲ್ಲ, ಕೆಟ್ಟದ ಆದಾಗ ನಂಬ್ತೀರಿ ನೀವು. ಅದಕ್ಕೆ ಇವತ್ತ ಬಹಳ ದಿವಸದಿಂದ ಇದ್ರ ಬಗೆಗೆ ನಿಮಗೆ ಹೇಳ್ಕೋಬೇಕು ಅನ್ಸುತ್ತೆ. ಎಷ್ಟೋ ಸ್ವಾಮಿಗಳು ನಿಮಗೆ ನೋಡ್ರಿ, ಬೆಳ್ಳಿ ತಾಟ್ ಊಟ ಮಾಡ್ತಾರೆ, ಬೆಳ್ಳಿ ತಾಟ್ನಾಗ ನೋಡ್ರಿ, ಬೆಳ್ಳಿ ತಾಟ್, ಕಂಚಿನ ತಾಟ್ನಾಗ, ಅದು ಪಂಚಲೋಹದ ತಾಟ್ನೊಳಗೆ. ಹೌದಾ? ಅದೊಂದು ಲೈಟ್ ಹತ್ತ ಪ್ಯಾಕೆಟ್, ಒಂದನೇದ್ದು ಎರಡು ಹಚ್ಚು ಪ್ಯಾಕೆಟ್. ಮಾಡ್ತಾರಪ್ಪ, ಎಷ್ಟು ಒಬ್ರಿಗೆಲ್ಲ ಎಷ್ಟು ಸಾಮಾನು ಮಾಡ್ತಾರೆ. ಅದಕ್ಕ ಅವರು ಬೇರೆ ಕಡೆ ಹೋದ್ರಪ್ಪ ಅಂದ್ರ ಅವ್ರಿಗೂ ಎಷ್ಟೋ ಮಂದಿ ಮಾಡ್ಸ್ಯಾರ, ಅದು ಗೊತ್ತಾಗುದಿಲ್ಲ. ಹೊಟ್ಟೆ ಹೋದ್ಮೇಲೆ ತನ್ನ ಆಟ ಶುರು ಮಾಡ್ತದ್ದು. ಅದಕ್ಕೆ ಬೆಳ್ಳಿ ತಾಟ ಇಟ್ಕೊಂಡ್ ಬರ್ತಾರೆ ತಮ್ದು. ನೀವು ಎಡಿ ಹಚ್ಬೇಕಾದ್ರೆ ಬೆಳ್ಳಿ ತಾಟ ಹಚ್ಚಿ ಕೊಡ್ಬೇಕು. ಯಾತಕ್ಕ ಬೆಳ್ಳಿ ಬಂಗಾರ ತಾಟು, ಕಂಚಿನ ತಾಟು, ಪಂಚಲೋಹ ತಾಟು ಬಳಸ್ತಾರಪ್ಪ ಅಂದ್ರ, ಅದ್ರೊಳಗ ನೀವು ಊಟದ ನೀಡ್ತಿರ್ತೀರಲ್ಲ, ಅದ್ರೊಳಗ ವಿಷಕಾರಿ ವಸ್ತು ಬಂತು, ಮದ್ದು ಬಂತಪ್ಪ ಅಂತಂದ್ರ ಕರ್ಗಾಗ್ಬಿಡ್ತದ, ಕರ್ಗಾಗ್ಬಿಡುತ್ತ, ಗೊತ್ತಾಗ್ಬಿಡುತ್ತದು. ಅದಕ್ಕೆ ಅವ್ರು ಬಳಸ್ತಾರೆ. ಹೌದ್ರಿಪ್ಪ, ಅವರು ಜಗದ್ಗುರುಗಳಿದ್ರು, ಗುರುಗಳಿದ್ರು, ದೊಡ್ಡ ಪೀಠಾಧಿಪತಿಗಳಿದ್ರು, ಬೆಳ್ಳಿ ತಾಟ್ ತಗೊಂಡ್ರು, ನೀವು ಆಗತ್ತೇನು? ಆಗೋದಿಲ್ಲ. ಹೌದಾ? ಮನುಷ್ಯ ಎದುರೆದ್ರಾಗ ಮಾಡ್ತಾರಪ್ಪ ಅಂದ್ರೆ ಚಾ ಕುಡಿದ್ರಾಗ ಒಂದ್ ಸ್ವಲ್ಪ ಹಾಕ್ಬಿಟ್ಟು, ಸ್ವಲ್ಪ ಸಾಸ್ವಿ ಕಾಳಷ್ಟ್ರಿ, ಸಾಸ್ವಿ ಕಾಳಷ್ಟು ಮದ್ದದ. ಪುಣ್ಯಕ್ಕ ಅದು ಆ ಮದ್ದು ಬಾಳ ಮಂದಿಗೆ ಗೊತ್ತಿಲ್ಲ. ಈ ಸುಡುಗಾಡ್ ಇಂಥವ್ರು ಹೇಳ್ತಾರೆ ತಾಂತ್ರಿಕರು, ಅವ್ರು ಹೇಳ್ದಾಗ ಗೊತ್ತಾಗತ್ತೆ. ನಾನು ಹೇಳ್ಬೋದು, ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ. ಆದ್ರ ಹೇಳಿದ್ರ ಎಷ್ಟು ಅವಾಂತರ ಆಗತ್ತ, ಎಷ್ಟು ಘನಘೋರ ತಪ್ಪು ನೀವು ಮಾಡ್ತೀವಿ ಗೊತ್ತಿಲ್ಲ. ಯಾಕಂದ್ರೆ ನಿಮ್ಗೆ ಶತ್ರುಗಳು ಇದ್ದಾರೆ ಇರ್ತಾರಲ್ಲ, ಅದನ್ನ ಈ ಸದ್ಯ ಹೇಳಿದೆ, ಇದನ್ನ ಹಾಕಿದ್ರಪ್ಪ ಅಂದ್ರ ಆಗತ್ತಂತ ಹೇಳಿ ಏನಾಗುತ್ತ? ಒಟ್ಟರಿಗೆ ಹಾಕೊಂತ ಅಡ್ಡಾಡ್ತಿದ್ದೆ, ಒಟ್ಟರಿಗೆ ಹಾಕೊಂತ ಅಡ್ಡಾಡ್ತಾರೆ. ಇದ್ದಿಟ್ಟ ಕಾರಣಕ್ಕ ಒಂದು ನಿಮ್ಮನ್ನ ಪ್ರೊಡಕ್ಷನ್ ಮಾಡ್ಕೊಂಡಾಗ, ಎರಡನೇದು ವೈರತ್ವ ಸಾಧಿಸಾಕ. ಹೌದಾ? ಹೀಗೆಲ್ಲ ಮಾಡ್ಕೊಂಡು ಅಡ್ಡಾಡ್ತೀರಿ. ಅದಕ್ಕೆ ಇದು ಹೇಳಲಾರದ ವಸ್ತು ಇದು. ಆದ್ರ ಎಲ್ಲಿ ಬೆಳಿತಿದ್ದಪ್ಪ ಅಂದ್ರ ಒಂದಕ್ಕ ಸಂಡಾಸ ಹೋಗು ಜಗದಾಗ ಬೆಳೆದದ ಅವು. ಆದ್ರ ಮುಖ್ಯ ಪುಣ್ಯಕ್ಕಂದ್ರ ಅದು ನಿಮ್ಗೆ ಗೊತ್ತಾದ ಸಹಿತ ಅದನ್ನ ಮಂತ್ರೋಕ್ತ ಉಚ್ಚಾರಣೆ ಮಾಡಿ ಸಿದ್ಧಿದಿಂದ ತಂದು ಅದನ್ನ ಮತ್ತ ಇದನ್ನ ಮಾಡಿ ಅದಕ್ಕೆ ಪುಟ ಕೊಟ್ಟು ಅದಕ್ಕೆ ಶಕ್ತಿ ಕೊಟ್ಟು ಮತ್ತ ಅದನ್ನ ಹಾಕಬೇಕಾದ್ರ, ತಯಾರು ಮಾಡ್ಬೇಕಾದ್ರ ಮಂತ್ರ ಹೇಳಿ ತಯಾರು ಮಾಡ್ಬೇಕು. ಅದಕ್ಕೆ ಒಂದು ಉಳ್ದತ್ತದು. ಇಷ್ಟೆಲ್ಲ ನಿಮ್ಗೆ ಗೊತ್ತಾಗುದು ಅಂತ ತಿಳ್ಕೊಂಡ್ರಿ ಆಯ್ತಾ? ಅಂತೂ ಅದು ಹೆಂಗ್ ಮಾಡ್ತಾರ, ಏನ್ ಮಾಡ್ತಾರ ಕೇಳೋದು ಬೇಡ, ನಾ ಹಿಡುದನು ಇಲ್ಲ. ಹೌದಾ? ಆದ್ರ ನಿಮ್ಮನ್ನ ನೀವು ಮದ್ದು ಹಾಕುವುದರಿಂದ ಪ್ರೊಟೆಕ್ಷನ್ ಹೆಂಗ್ ಮಾಡೋದು, ಹೆಂಗ್ ಮಾಡ್ಕೋಬೇಕು ಅದನ್ನ ನಾ ಹೇಳ್ತೇನೆ. ಯಾಕಂದ್ರೆ ಯಾವುದೋ ದುರ್ಬಲ ಕ್ಷಣದೊಳಗ ನೀವು ಬದುಕು ಶಾಪ್ ಮಾಡ್ತೀವಿ ಅಲ್ಲ. ಅದಕ್ಕ ನಾನು ಪ್ರಾತ್ಯಕ್ಷಿಕೆ ಇವತ್ತು ಮಾಡ್ಬೇಕಂತ ಮಾಡಿದ್ದೆ, ನಿಮ್ ಎದುರಿಗೆ ಮಾಡ್ತೀರ ಅದನ್ನ. ಏನಪ್ಪಾ, ನಿಮ್ಗೆ ಔಷಧಿ ಕೇಳಿರಿ. ಏನ್ ಕೇಳಿರಿ? ಯಾಲಕ್ಕಿ ತಿಂದು ಹೋದ್ರಪ್ಪ ಅಂತಂದ್ರ ಕೇಳಿರಿ. ಯಾಲಕ್ಕಿ ತಿಂದ್ರಪ್ಪ ಅಂದ್ರ ಅದು ನಾಟುದಿಲ್ಲ, ಇಷ್ಟೇ ಕೇಳಿದ್ರಿ. ಇದು ಅಪೂರ್ಣ ಮಾಹಿತಿ, ಇದು ಇಲ್ಲೇ ಬಂದಿತ್ತು. ಎಲ್ಲರಿಗೂ ಗೊತ್ತದ, ಯಾಲಕ್ಕಿ ತಿಂದು ಹೋದ್ರಪ್ಪ ನಾಟುದಿಲ್ಲ, ನಾಟುದಿಲ್ಲ ಅಲ್ಲ, ನಾಟುದು. ಯಾಕಂದ್ರೆ ಯಾಲಕ್ಕಿ ತಿಂದ್ರ ಬರೋಬ್ಬರಿ ಅದ ಹೊರಗೆ ಹೇಳಿದ್ದು. ಆದ್ರ ಎಂತ ಯಾಲಕ್ಕಿ ಅದು, ಆ ಯಾಲಕ್ಕಿಯನ್ನು ಹೆಂಗ್ ತಯಾರು ಮಾಡ್ಕೋಬೇಕು, ಮಂತ್ರೋಕ್ತ ಮಾಡ್ಕೋಬೇಕು. ನಾ ಹೇಳಿಲ್ಲ, ಆ ಪುಡಿಯನ್ನ ಹೆಂಗ್ ತಯಾರು ಮಾಡ್ಕೋಬೇಕು ಅದು ನಿಮ್ಗೆ ಗೊತ್ತಿಲ್ಲ. ಅದು ಹಂಗ ತಗೊಳಕ್ಕೂ ಬರುದಿಲ್ಲ. ಇದನ್ನ ಬರೀ ಯಾಲಕ್ಕಿ ತಿನ್ನಂತಂದ್ರು ಅವರು. ಬಟ್ ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು
ಡಬ್ಬಿ ತಗೋಬೇಕಿಂತ. ಹೌದಾ? ಡಬ್ಬಿ ತಗೊಂಡ್ರೆ ಇದ್ರೊಳಗ ಚೌಕ್ ಡಬ್ಬಿ ಇದ್ರೆ ಚೌಕ ಕೊರಿಬೇಕು, ಚೌಕ್ ಡಬ್ಬಿ ಇದ್ರೆ ಚೌಕ, ಚೌಕ್ ರೌಂಡ್ ಡಬ್ಬಿ ಇತ್ತು ರೌಂಡ್. ಇದ್ರಾಗ ಏನ್ ಬರ್ದಿನಪ್ಪ ಅಂತಂದ್ರ ಓಂ ಒಂದು ತ್ರಿಕೋಣ ಪಿರಮಿಡ್, ಓಂ ರುದ್ರಶಕ್ತಿ, ರುದ್ರಶಕ್ತಿ ರಕ್ಷಯ ರಕ್ಷಯ ರಕ್ಷಯ, ಈ ಮಂತ್ರ ಬೇಕು. ಓಂ ರುದ್ರಶಕ್ತಿ, ಓಂ ರುದ್ರಶಕ್ತಿ ರಕ್ಷಯ ರಕ್ಷಯ ರಕ್ಷಯ. ಇದನ್ನ ತ್ರಿಕೋಣದ ಬರಿಬೇಕು. ಕರಿ ಅಕ್ಷರದಲ್ಲೇ, ಕರಿ ಮಸಿಲೆ, ಕರಿ ಮಸಿಲೆ, ಕರಿ ಮಸಿಲೆ, ರೌಂಡ್ ಡಬ್ಬಿದ ರೌಂಡ್, ಚೌಕ್ ಡಬ್ಬಿದ ಚೌಕ್ನ ಬರೆದು ಈ ತರ ಪಿರಾಮಿಡ್ ನೊಳಗ ಅಥವಾ ತ್ರಿಕೋಣದ ಬರೆದು ಓಂ ಮ್ಯಾಗ, ತಳಗ ರುದ್ರಶಕ್ತಿ, ಕೆಳಗಡೆ ರಕ್ಷಯ ರಕ್ಷಯ ರಕ್ಷಯ. ಅದನ್ನ ಇದ್ರ ಹಾಕ್ಬೇಕು. ಹಾಕಿದೆ, ಗೊತ್ತಾಯ್ತಲ್ಲ? ಈಗ ಇದ್ರ ಮೇಲೆ ಒಂದು ನಾಣ್ಯ ಇಡ್ಬೇಕು. ಇದನ್ನ ನಾನು ಹಾಗೆ ಹೇಳ್ಕೊಂಡು ಕೂತ್ರಪ್ಪ ಅಂದ್ರೆ ನೀವು 20 ಪ್ರಶ್ನೆ ಹಾಕ್ತೇನೆ. ಎಂತ ನಾಣ್ಯ ಹಾಕ್ಬೇಕು? 10 ರೂಪಾಯಿದ್ದು, 5 ರೂಪಾಯಿದ್ದು, ತಾಮ್ರದ್ದು, ಹಿತ್ತಾಳಿದ್ದು 20 ಸಲ ನೀವು ಹಾಕ್ತೀರಿ. ಅದಕ್ಕೆ ಫಸ್ಟ್ ಟೈಮ್ ನಾನು ಈ ತರ ಡಿಕ್ಲೇರ್ ಮಾಡಕತ್ತೀನಿ. ನಾನು ಇದಕ್ಕೆ ಸಿಕ್ಕಾಪಟ್ಟೆ. ಮತ್ತೆ ನಿಮಗೆ ಇನ್ನೊಂದು ಎಲ್ಲ ರೂಢಿ ಮಾಡ್ಬಿಟ್ಟಾರ. ಯೂಟ್ಯೂಬರ್ಸ್ ಏನ್ ಮಾಡಕತ್ತಾರಪ್ಪ ಅಂತಂದ್ರೆ ಒಂದು ಬುಗಾಣಿ ತಗೋಬೇಕು, ಒಂದು ಬುಗಾಣಿ ತಗೊಂತಾರ. ಬುಗಾಣಿ ಗೊತ್ತಾಗ್ತಲ್ಲ ನಿಮ್ಗೆ. ಜೀರಿಗೆ ತಗೋಬೇಕು, ಜೀರಿಗೆ ತಗೊಂತಾರ. ಅಂದ್ರೆ ನಿಮ್ಗೆ ತಲೆಯಾಗ ಹಿಂಗ್ ಮಾಡ್ಬಿಟ್ಟಾರಲ್ಲ. ಜೀರಿಗೆ ಅಂದ್ರೆ ಹಿಂದ್ಗ ಹುಡುಗರಿಗೆ ಹೇಳ್ಬೇಕಾದ್ರೆ ಬಿ ಫಾರ್ ಬ್ಯಾಡ್, ಎಂ ಫಾರ್ ಮಂಕಿ, ಹಿಂಗ್ ಮಾಡ್ತಾರಲ್ಲ. ಹಂಗ ಹಿಂಗ್ ನಿಮ್ಗೆ ಮಾಡ್ಬಿಟ್ರ. ಒಟ್ಟ ಹೊಡಿದ್ರೆ ನಿಮಗ ಕಲ್ಸಕ್ರೆ ಗೊತ್ತಾಗವಲ್ದು, ಎಂತ ಕಲ್ಸಕ್ರೆ ಅಂತ ಕೇಳ್ತಾರ. ಪಟ್ಟಕಂದ್ರೆ ಗೊತ್ತಾಗವಲ್ದು, 20 ಪ್ರಶ್ನೆ ಆಗ್ತಾರ. ಅದಕ್ಕ ನಾನು ಕೂಡ ಅವ್ರು ಹೆಂಗ ನಿಮ್ಮನ್ನ ಬಳ್ಳ ಮಾಡಿ ಮಾಡಕತ್ತಾರಲ್ಲ, ನಾ ಅನಿವಾರ್ಯ ಮಾಡಕತ್ತ ತೋರ್ಸಾಕತ್ತೀರ. ಒಂದು ಅದ್ರೊಳಗೆ ಹಾಕಿದ್ರಿ. ಎರಡನೇದ್ದು ಒಂದು ನಾಣ್ಯ. ಮೊದಲೆಲ್ಲ ಪಂಚಲೋಹದ ಮಾಡ್ತಿದ್ರು, ತಾಮ್ರದ ಮಾಡ್ತಿದ್ರು, ಅಲ್ಯೂಮಿನಿಯಂ ಮಾಡ್ತಿದ್ರು. ಇವೆಲ್ಲ ವಿದ್ಯುತ್ ವಾಹಕ, ಶಕ್ತಿ ವಾಹಕಗಳು. ಇವೆಲ್ಲ ಸೆಂಟ್ರಕ್ಕೆ ಹಾಕಿದ್ರಿ. ಒಂದು ಆ ನಂತರ ಇದು ವಿಷಹಾರಕ ಅನ್ನೋದು, ವಿಷಹಾರಕ ಅನ್ನೋದು ಪರಶಿವನಿಗೆ ಸಂಬಂಧಿಸಿದ್ದು. ಯಾಕಂದ್ರೆ ಪರಶಿವ ಏನ್ ಮಾಡ್ಯಾನ? ಕುಡುದು ಗಂಟಲ್ದಾಗ ನೀಲಕಂಠ, ವಿಷಕಂಠ ಅಂತಾರಲ್ಲ, ಹೌದಾ? ಅವನಿಗೆ ಸಂಬಂಧಿಸಿದ್ದು. ರುದ್ರಾಕ್ಷಿ ಶಿವನಿಗೆ ಸಂಬಂಧಿಸಿದ್ದು, ಒಂದು ರುದ್ರಾಕ್ಷಿ, ಹೌದಾ? ಆ ನಂತರ ಗೋಮತಿ ಚಕ್ರ ಅಂತ ಆಗ್ತದ. ಗೋಮತಿ ಇದಕ್ಕೆ ಗೋಮತಿ ಚಕ್ರ ಅಂತಾರ, ಗೋಮತಿ ಚಕ್ರ ಅಂತಾರ. ಇದು ತಂತ್ರ ಬಾಧೆಗಳನ್ನ ನಿವಾರಣೆ ಮಾಡಲಿಕ್ಕೆ ಬಹಳ ಅದ್ಭುತ. ಇದು ಗೋಮತಿ ಚಕ್ರ. ಇದು ಅತ್ಯಂತ ಸಣ್ಣದು ಇರ್ತದ, ಇಷ್ಟು ಸಣ್ಣದು ಇರ್ತದ, ದೊಡ್ಡದು ಇರ್ತದೆ. ಇದು ಹೌದಾ? ಯಾವ್ದಾರ ಒಂದು ಸಣ್ಣದರ ದೊಡ್ಡದರ ಒಂದು ಗೋಮತಿ ಚಕ್ರ ಹಾಕಿದಿರಿ. ಹಾಕಿದ ಮೇಲೆ ಮೂರನೇ ವಸ್ತು ಏನಪ್ಪಾ ಅಂದ್ರ ಪಾರದ. ಇದು ಅತ್ಯಂತ ಪವರ್. ಇದು ಪರಶಿವನ ವೀರ್ಯ ಅಂತ ಹೇಳ್ತಾರೆ ಇದಕ್ಕೆ, ಹೌದಾ? ಇದು ಪರಶಿವನ ಕಣ್ಣು, ರುದ್ರಾಕ್ಷಿ, ಹೌದಾ? ಇದು ಪಾರದ ಮನಿ ಅಂತ ಹೇಳ್ಬೇಕು. ರುದ್ರಾಕ್ಷಿ ಸಿಗುತ್ತವ, ನಾಣ್ಯ ಸಿಗುತ್ತ, ಬರಿತೀರ. ಗೋಮತಿ ಚಕ್ರನ ಸಿಗುತ್ತದ, ಗೋಮತಿ ಚಕ್ರ ತಗೊಂಡ್ಬರ್ತೀರಿ. ಏನ್ 5 ರೂಪಾಯಿ ವಸ್ತು ಅದು. ಇದು ಒಂದು 50 ರೂಪಾಯಿ ಕೊಟ್ರಪ್ಪ ಅಂದ್ರ ಶುದ್ಧವಾದ ಪಾದರ ಸತಿಯಿಂದ ತಯಾರು ಮಾಡಿದಂತ ಮನಿ ಇದು. ಇದು ಬಹಳ ಅದ್ಭುತ. ಇದು ಪಾರದ ಮನಿ ಇಷ್ಟು ಅದ್ಭುತ. ಪಾರದ ಲಿಂಗ ಅಂತ ಮಾಡ್ತಾರ, ಪಾರದ ಗಣೇಶ ಅಂತ ಮಾಡ್ತಾರ. ಮಾಡಿದ್ರೆ ಒಂದೇದ್ದು ಮರ್ಕ್ಯೂರಿ ಗಟ್ಟಿ ಮಾಡೋದು ದೊಡ್ಡ ಸಮಸ್ಯೆ. ಮರ್ಕ್ಯೂರಿ ಗಟ್ಟಿ ಮಾಡಕ್ ನೀವು ಸಾಧನೆ ಮಾಡ್ಕೊಂಡ್ರಿ. ಎರಡನೇ ಹಂತನ ಅಲ್ಕೆಮಿ ಅಂತೀವಿ ನಾವು. ಅಲ್ಕೆಮಿ ಇವಾಗ ಗಟ್ಟಿ ಆಯ್ತು, ಮುಂದಿನ ಹಂತನ ಬಂಗಾರ ಮಾಡೋದು. ಪಾರದದಿಂದ ಬಂಗಾರ ಮಾಡ್ತಾರೆ, ಹೌದಾ? ಇರ್ಲಿ, ಅದು ಮುಂದೆ ಬೇರೆ ಆಗ್ತದೆ. ಈಗ ಇಂಥದ್ದೊಂದು ಪಾರದ ಮಣಿಯನ್ನ ಹಾಕಿ ಇದ್ರಾಗ ಹಾಕ್ತೀವಿ, ಆಯ್ತಾ? ಈಗ ಇದ್ರ ಮೇಲೆ ಇದ್ರ ಕೂಡಿಸ್ಬಾರ್ದು ಯಾಲಕ್ಕಿ, ಹೌದಾ? ಇದ್ರ ಮೇಲೆ ಒಂದು ಇದನ್ನ ಹಾಕ್ಬೇಕು. ಏನು? ಟಿಶ್ಯೂ ಪೇಪರ್ ಅದ, ಒಂದು ಸಣ್ಣ ತಿಳು ಬಟ್ಟೆ ಅದ, ಒಳಗೆ ಸೇರಿಸ್ಬೇಕು. ಹಾಕಿದ್ರ್ಯಾ? ಇಷ್ಟು ಹಾಕಿದ ಮೇಲೆ ಈಗ ಇವನ್ನ ಇದನ್ನ ಹಾಕ್ಬೇಕು, ಯಾಲಕ್ಕಿ.
ಇದ್ರಾಗ ಅದು ಎಫೆಕ್ಟ್. ಅವು ಹಸಿರು ಯಾಲಕ್ಕಿ ಇರ್ಬೇಕು, ಹಸಿರು ಯಾಲಕ್ಕಿ ಇರ್ಬೇಕು, ಗೊತ್ತಾಯ್ತಲ್ಲ. ಇದನ್ನ ಮುಚ್ಚಿಟ್ಟಿರ್ಬೇಕು. ಇದು ತಯಾರಾತು, ಯಾಲಕ್ಕಿ ಡಬ್ಬಿ ತಯಾರಾತು. ಇದ್ರಾಗಿದ್ದ 2 ಯಾಲಕ್ಕಿ ಒಯ್ಬೇಕು, 2 ಯಾಲಕ್ಕಿ ಒಯ್ಬೇಕು. ಯಾವಾಗ ನೀವು ಯಾರ ಮನೆಗಾರ ಊಟಕ್ಕೆ ಹೋಗ್ಬೇಕಾದಾಗ ನಿಮಗೆ ಡೌಟ್ ಬಂದ್ರೆ, ಇವರು ನನಗ ಅಷ್ಟು ಕಷ್ಟ ಅದಾರ, ನನ್ನ ಕಂಡ್ರೆ ಬಹಳ ಪ್ರೀತಿ ಅದ ಅಂತ ಅನಿಸಿದ್ರ, ಹೌದಾ, ನನಗೆ ಏನಾದ್ರು ಮಾಡಬಹುದು ಅನ್ನೋ ಸಂಶಯ ಎಲ್ಲೇ ಹೋದ್ರು ಸಹಿತ, ಎಲ್ಲೇ ಹೋದ್ ಸಹಿತ 2 ಯಾಲಕ್ಕಿ, ಇದರಲ್ಲಿ 2 ಯಾಲಕ್ಕಿ ತಗೊಂಡೋಗ್ಬೇಕು. ಇದನ್ನ ಅಭಿಮಂತ್ರಿಸಿ ಒಯ್ಬೇಕು, ಹೌದಾ. ಮಂತ್ರ ಯಾವ್ದಪ್ಪ? ಆ ಮಂತ್ರ ಅಲ್ಲದ, ಆ ಮಂತ್ರ ಅಲ್ಲದ. ಅದನ್ನ ಕ್ಲೋಸ್ ಅಪ್ ಮಾಡಿ ಆ ಮಂತ್ರವನ್ನ ಹೇಳ್ಬೇಕು. ಆ ಮಂತ್ರ ಯಾವ್ದಪ್ಪ ಅಂತಂದ್ರ, ಓಂ ನಮೋ ಭಗವತಿ ರುದ್ರಶಕ್ತಿ, ಓಂ ನಮೋ ಭಗವತೆ ರುದ್ರಶಕ್ತಿ ದುಷ್ಟ ಬುದ್ಧಿರ್ ವಿನಾಶಯ ವಿನಾಶಯ, ದುಷ್ಟ ಬುದ್ಧಿರ್ ವಿನಾಶಯ ವಿನಾಶಯ, ಮಮ ಪ್ರಾಣಶಕ್ತಿ ರಕ್ಷಯ ರಕ್ಷಯ, ಓಂ ಶ್ರೀಂ ಹ್ರೀಂ ಫಟ್ ಸ್ವಾಹ. ಇದನ್ನ ಮೊದಲ 108 ಸಲದಂಗ 108 ಸಲದಂಗ 11 ದಿವಸ ಅಂದ್ರಪ್ಪ ಅಂತಂದ್ರ ಅದು ಇಷ್ಟು ಮಂತ್ರಕ್ಕನ ಸಿದ್ಧಿ ಮಂತ್ರ ಆಗ್ತದೆ, ಸಿದ್ಧಿ ಮಂತ್ರ ಆಗ್ತದೆ, ಹೌದಾ. ಈ ಸಿದ್ಧಿ ಮಂತ್ರ ಆದ್ಮೇಲೆ ನೀವೆಲ್ಲರೂ ಊಟಕ್ಕೆ ಹೋಗ್ಬೇಕಾದಾಗ ಇದೇ ಮಂತ್ರದಿಂದ 2 ಯಾಲಕ್ಕಿಗಳನ್ನ ಮಂತ್ರಿಸ್ಕೊಂಡು ಊಟಕ್ಕಿಂತ ಮುಂಚೆ ತಿನ್ಬೇಕು ಒಂದು, ಊಟ ಆದ ತಕ್ಷಣ ಮತ್ತೊಂದು ತಿನ್ಬೇಕು. ಎಲ್ಲರೂ ನಿಮ್ ಕನ್ಫ್ಯೂಷನ್ ಅದ, ಯಾಲಕ್ಕಿ ತಿನ್ರಿ ಅಂದ್ಬಿಟ್ರು, ಯಾವಾಗ ತಿನ್ಬೇಕು, ಹೆಂಗ್ ತಿನ್ಬೇಕು, ಇದನ್ನ ಇದುವರೆಗೂ ಯಾರು ಹೇಳಿಲ್ಲ. ನನಗೆ ಗೊತ್ತದ, ನನ್ಗೆ ಗೊತ್ತದ, ಯಾಲಕ್ಕಿ ತಿನ್ನೋದು ಹೇಗೆ ನನಗೂ ಗೊತ್ತದ, ನಿಮಗೂ ಗೊತ್ತದ. ಆದ್ರೆ ಯಾವಾಗ ತಿನ್ಬೇಕು, ಮುಂಚೆ ತಿನ್ಬೇಕಾ ನಂತರ ತಿನ್ಬೇಕಾ, ಯಾರಿಗೂ ಗೊತ್ತದ. ಮತ್ತದು ಎಂತದ್ ಹೆಂಗ್ ಮಾಡ್ಬೇಕು ಅದನ್ನ. ಮತ್ ಸುಮ್ನೆ ಒಂದು ಯಾಲಕ್ಕಿ ತಿಂದ್ರೆ ಎಲ್ಲರೂ ತಿಂತಾರೆ ಯಾಲಕ್ಕಿ, ಹಂಗಲ್ಲ. ಶಕ್ತಿ ತುಂಬಬೇಕು, ಅದಕ್ಕೆ ಪರಮಾತ್ಮ ತತ್ವವನ್ನು ತುಂಬಬೇಕು, ಶಕ್ತಿಯನ್ನು ತುಂಬಬೇಕು, ರುದ್ರ ಶಕ್ತಿಯನ್ನು ತುಂಬಬೇಕು. ಅಂದಾಗ ಆ ಯಾಲಕ್ಕಿಗೆ ಶಕ್ತಿ ಬರ್ತದೆ, ಅದು ನಿಮ್ಮನ್ನ ಕಂಟಕದಿಂದ ಪಾರು ಮಾಡ್ತದೆ. ಇಷ್ಟು ನಾನು ಹೇಳ್ಬೇಕಾಗಿತ್ತು. ಇದು ಎಲ್ಲೆಲ್ಲೂ ನಿಮಗೆ ಸಿಗೋದಿಲ್ಲ, ಯಾವ ಯೂಟ್ಯೂಬ್ನೊಳಗೂ ಕೂಡ ನಿಮಗಿದು ಸಿಗೋದಿಲ್ಲ. ನಿಮಗೆ ಇದುವರೆಗೂ ಯಾವ ಗ್ರಂಥದೊಳಗೂ ಇಲ್ಲ. ಆದ್ರೆ ಎಲ್ಲ ಗೊತ್ತದೆ, ಬಟ್ ಎಲ್ಲರಿಗೂ ಗೊತ್ತ. ಏನ್ ಗೊತ್ತದಪ್ಪ ಅಂದ್ರೆ ಮಾಟ ಮಂತ್ರ ತಪ್ಪಿಸೋಗುತ್ತ, ಮಾಟ ಮಂತ್ರ ಅಲ್ಲ, ಮದ್ದು, ಹೊಟ್ಟಿಯೊಳಗೆ ಮದ್ದು ಹಾಕಿದ್ದನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ, ಅದನ್ನ ತಡಿಲಿಕ್ಕೆ, ಅದು ಆ ನಾಡದಂತೆ ಆಗಲಿಕ್ಕೆ ಯಾಲಕ್ಕಿ ಹಾಕೊಂಡು ಚಲೋ ಅಂತ ಇಷ್ಟು ಹೇಳಿದ್ ಕೇಳಿರಿ. ಬಟ್ ಹೆಂಗ ಅನ್ನೋದನ್ನ ಅದ್ರ ಬಗ್ಗೆ ಡಿಟೇಲ್ ನಾನು ಊಟ ಮಾಡ್ಬೇಕಾಗಿತ್ತು. ಅದು ನಾನೇ ಒಬ್ಬನೇ ಮಾಡೋಕ್ಕಿಂತ ನಿಮ್ಮ ಎದುರಿಗೆ ಲೈವ್ ಆಗಿ ಅದನ್ನ ತೋರಿಸ್ಬೇಕು ಅನ್ನೋ ಇಚ್ಛೆಯಿಂದ ಇದು ಮಾಡಿ. ಸೊ ಬಹಳ ಅದ್ಭುತ, ಅದು ಬಹಳ ಚಮತ್ಕಾರಿ ಅದು. ಇದು ನಿಮಗೆ ಇಷ್ಟ ನಾ ಏನ್ ಹೇಳಿದ್ನಲ್ಲ, ಇಷ್ಟ ನಿಮಗೆ ಇದು ಮಾಡ್ಬೇಕಂದ್ರೆ 5,000 ರೂಪಾಯಿ ಹೋಗ್ತಾರೆ. ಈ ಮಂತ್ರವನ್ನ ಸಿದ್ಧಿ ಮಾಡ್ಕೊಂಡು ಹೇಳಕ್ 5,000 ರೂಪಾಯಿ ತಗೋತಾರೆ. ನಿಮಗೆ ನಾ ಪುಕ್ಕಟೆಯಾಗಿ ಹೇಳಿದ್ದೀನಿ. ಹೌದು. ಸೊ ಇದನ್ನ ಬಳಸ್ಕೊಂಡು ಈ ತರ ಫಾಲೋ ಮಾಡಿದ್ರಪ್ಪ ಅಂದ್ರೆ ಮದ್ದು ಹಾಕುವುದರಿಂದ ನೀವು ನಿಮ್ಮನ್ನ ರಕ್ಷಣೆ ಮಾಡಿಕೊಳ್ಳಬಹುದು. 100ಕ್ಕೆ 100ರಷ್ಟು ಇದು 100ಕ್ಕೆ 100ರಷ್ಟು ಯಶಸ್ವಿ ಸಾಧನೆ ಆಗ್ತದೆ. ಇದು ಒಂದು. ಇನ್ನು ಎರಡನೇ